ಎಲ್ಲರಿಗೂ ನಮಸ್ಕಾರ. ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವನ್ನೇಕೆ ಇಡಬೇಕು? ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವನ್ನು ಹಾಕಿಡುವುದನ್ನು ನೀವು ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು. ಇದಕ್ಕೆ ಮುಖ್ಯ ಕಾರಣವೇನು? ತುಳಸಿ ಗಿಡದ ಮಣ್ಣಿನಲ್ಲೇನಿದೆ? 1 ರೂಪಾಯಿ ನಾಣ್ಯವನ್ನೇ ಏಕೆ ಬಳಸಬೇಕು? ತುಳಸಿ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವಿಟ್ಟರೆ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆಯಾಗುವುದು? ತುಳಸಿ ಗಿಡ ಎನ್ನುವುದು ಲಕ್ಷ್ಮೀನಾರಾಯಣರ ಸಂಕೇತ. ಮನೆಯಲ್ಲಿ ತುಳಸಿ ಗಿಡವನ್ನು ಇಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುವುದು ಮಾತ್ರವಲ್ಲ, ಮನೆಗೆ ಧನಾತ್ಮಕತೆ ಬರುವುದು. ಒಂದೆಡೆ ಈ ಗಿಡ ಲಕ್ಷ್ಮೀದೇವಿಯ ರೂಪವಾದರೆ ಇನ್ನೊಂದೆಡೆ ಇದು ವಿಷ್ಣು ದೇವನಿಗೆ ಪ್ರಿಯವಾದ ಗಿಡವಾಗಿದೆ. ಹಾಗಾಗಿ ತುಳಸಿಯನ್ನು ಮನೆಯಲ್ಲಿ ನೆಡುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ದೇವರ ಪೂಜೆಯಿಂದ ಹಿಡಿದು ಪ್ರಸಾದವನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸುವವರೆಗೂ ತುಳಸಿಯನ್ನು ವಿವಿಧ ರೂಪದಲ್ಲಿ ಬಳಸಲಾಗುತ್ತದೆ. ತುಳಸಿಗೆ ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು, ತೊಂದರೆಗಳನ್ನು ದೂರ ಮಾಡುವ ಶಕ್ತಿ ಇದೆ. ತುಳಸಿ ಗಿಡದಲ್ಲಿ ನಾಣ್ಯ ಇಡುವುದನ್ನು ನೀವು ಗಮನಿಸಬಹುದು. ಈ ನಾಣ್ಯವನ್ನು ತುಳಸಿ ಗಿಡದ ಮಣ್ಣಿನಲ್ಲಿ ಯಾಕೆ ಹಾಕಿಡುತ್ತಾರೆ? ಈ ರೀತಿ ಮಾಡುವುದರಿಂದ ಸುಖ, ಸಮೃದ್ಧಿ ಹೆಚ್ಚಾಗುವುದು. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನು ಹಾಕಿಡುವುದು ಇಂದು ನಿನ್ನೆಯ ಪದ್ಧತಿಯಲ್ಲ. ತುಂಬಾನೇ ಹಿಂದಿನಿಂದಲೂ ಜನರು ಈ ರೀತಿಯಾಗಿ ತುಳಸಿ ಗಿಡದ ಮಣ್ಣಿನಲ್ಲಿ ಹಾಕಿಡುತ್ತಾರೆ. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನು ಹಾಕಿಡುವುದು ಸುಖ, ಸಮೃದ್ಧಿಯ ಸಂಕೇತವಾಗಿರುತ್ತದೆ. ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನು ಹಾಕಿಡುವುದರಿಂದ ಆ ತುಳಸಿ ಗಿಡ ಬೆಳೆದಷ್ಟು ಚೆನ್ನಾಗಿ ಮನೆ ಅಭಿವೃದ್ಧಿಯಾಗುತ್ತದೆ. ಧನ, ಸಂಪತ್ತು ಮತ್ತು ಸಮೃದ್ಧಿ ಆ ಮನೆಯಲ್ಲಿ ತುಂಬಿರುತ್ತದೆ ಎನ್ನುವ ನಂಬಿಕೆ ಇದೆ. ಶಾಸ್ತ್ರದಲ್ಲಿನ ಮಾಹಿತಿ. ಇದಕ್ಕೆ ಶಾಸ್ತ್ರದಲ್ಲೂ ಅದರದ್ದೇ ಆದ ಮಹತ್ವವಿದೆ. ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿನ ಎಲ್ಲ ರೀತಿಯ ವಾಸ್ತು ದೋಷಗಳು ಪರಿಹಾರವಾಗುವುದು. ಯಾವುದೇ ರೀತಿಯಾದ ವಾಸ್ತು ದೋಷವು ಮನೆಯಲ್ಲಿ ತೊಂದರೆಯನ್ನು ಸೃಷ್ಟಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವ ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವನ್ನು ಹಾಕಿಡಿ. ಈ ಲೋಹದ ನಾಣ್ಯವನ್ನು ತುಳಸಿಯ ಮಣ್ಣಿನಲ್ಲಿ ಹಾಕಿಡಿ. ಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ತಾಮ್ರ ಅಥವಾ ಬೆಳ್ಳಿಯ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗುತ್ತದೆ. ದೈವಿಕ ಶಕ್ತಿಯು ಮನೆಯ ಮೇಲೆ ಆಶೀರ್ವಾದವನ್ನು ಇಡುತ್ತಾರೆ. ಇದು ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ. ಇಂತಹ ಸಮಸ್ಯೆಗಳು ಪರಿಹಾರವಾಗುವುದು. ತುಳಸಿ ಗಿಡದ ಮಣ್ಣಿನಲ್ಲಿ 1 ರೂಪಾಯಿ ನಾಣ್ಯವನ್ನು ಹಾಕಿಡುವುದರಿಂದ ಶನಿ ದೋಷ ಮತ್ತು ರಾಹು ದೋಷ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಒಂದು ವೇಳೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಆಗಾಗ್ಗೆ ಸಮಸ್ಯೆಗಳು, ಮನಸ್ತಾಪಗಳು ಎದುರಾಗುತ್ತಿದ್ದರೆ, ಕುಟುಂಬದ ಸದಸ್ಯರ ನಡುವೆ ವೈಮನಸ್ಸು ಹುಟ್ಟಿಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನು ಹಾಕಿ ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಸಾಮರಸ್ಯ ಸೃಷ್ಟಿಯಾಗುವುದು. ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ಈ ರೀತಿ 1 ರೂಪಾಯಿ ನಾಣ್ಯವನ್ನು ಹಾಕಿಡುವುದರ ಹಿಂದೆಯೂ ಅದರದ್ದೇ ಆದ ವಿಶೇಷ ಅರ್ಥವಿದೆ. ಈ ರೀತಿ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಯಾಗುತ್ತದೆ. ಕುಟುಂಬದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು. ಇಂತಹ ವಿಶೇಷ ಉಪಾಯಗಳನ್ನು ಅಥವಾ ಪರಿಹಾರಗಳನ್ನು ವಿಶೇಷ ದಿನಗಳಲ್ಲಿ ಮಾಡುವುದು ಉತ್ತಮ. ಲಕ್ಷ್ಮೀನಾರಾಯಣರಿಗೆ ಸಂಬಂಧಿಸಿದಂತಿರುವುದರಿಂದ ವಿಶೇಷವಾಗಿ ಏಕಾದಶಿ, ದ್ವಾದಶಿ, ನವಮಿ ತಿಥಿಗಳಂದು ಮಾಡಬಹುದು. ತುಳಸಿ ಹಬ್ಬದಂದು ಮಾಡಬಹುದು. ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ ಅಥವಾ ವರಮಹಾಲಕ್ಷ್ಮಿ ಹಬ್ಬದಂದು, ಲಕ್ಷ್ಮೀದೇವಿಗೆ ಸಂಬಂಧಿಸಿದ ಹಬ್ಬಗಳಂದು, ಶುಕ್ರವಾರ, ಗುರುವಾರದಂದು ಮಾಡಿಕೊಳ್ಳಬಹುದು. ಈ ಉಪಾಯವನ್ನು ಮಾಡಲು ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೂಳಿ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ಪರಿಹಾರವನ್ನು ಕೇವಲ 1 ಬಾರಿ ಮಾಡುವುದರಿಂದ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಈ ಪರಿಹಾರವನ್ನು ಅತ್ಯಂತ ನಂಬಿಕೆಯಿಂದ, ಶುದ್ಧ ಮನಸ್ಸಿನಿಂದ ಮಾಡುವುದು ಉತ್ತಮ ಪರಿಹಾರವನ್ನು ಆದಷ್ಟು ಬೇಗ ದೊರಕಿಸುತ್ತದೆ. ಇದನ್ನು ಸರಿಯಾದ ವಿಧಿವಿಧಾನಗಳ ಮೂಲಕ ಮಾಡಿಕೊಳ್ಳಬೇಕು. ನಾವು ಆಯ್ಕೆ ಮಾಡಿಕೊಂಡಂತಹ ನಾಣ್ಯವನ್ನು ಶುದ್ಧ ಜಲದಿಂದ ಶುದ್ಧಿ ಮಾಡಬೇಕು. ಮನೆಯಲ್ಲಿ ಗಂಗಾಜಲವಿದ್ದರೆ ಅದರಿಂದಲೇ ಶುದ್ಧಿ ಮಾಡಬಹುದು. ಶುದ್ಧಿಯಾದ ನಂತರ ಇದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಗಳನ್ನು ಅರ್ಪಿಸಬೇಕು. ಮೊದಲಿಗೆ ಗಣೇಶನನ್ನು ನೆನೆದು ಪೂಜೆ ಆದ ನಂತರ ತುಳಸಿ ದೇವಿಗೆ ಪೂಜೆಯನ್ನು ಅರ್ಪಿಸಿದ ನಂತರ ನಾಣ್ಯಕ್ಕೂ ಪೂಜೆಯನ್ನು ಅರ್ಪಿಸಬೇಕು. ದೀಪ, ಧೂಪ, ನೈವೇದ್ಯಗಳನ್ನು ಅರ್ಪಿಸಿದ ನಂತರ ನಾಣ್ಯವನ್ನು ಬಲಗೈಯಲ್ಲಿ ಹಿಡಿದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಮನೆಯ ಹಾಗೂ ಮನೆಯವರ ಅಭಿವೃದ್ಧಿಗಾಗಿ ಸಕಲ ಸಂಕಲ್ಪಗಳನ್ನು ಮಾಡಿಕೊಂಡ ನಂತರ ತುಳಸಿ ಗಿಡದ ಮಣ್ಣಿನಲ್ಲಿ ಹಾಕಿ ಮುಚ್ಚಬೇಕು. ಗುರುವಾರದ ಪುಷ್ಯ ನಕ್ಷತ್ರ ಬಂದರೆ ಅತ್ಯುತ್ತಮ ಫಲವನ್ನು ನೀಡುತ್ತದೆ.
ಇದಲ್ಲದೆ ಮಂಗಳವಾರ ಶನಿವಾರವೂ ಮಾಡಬಹುದು. ವಿಶೇಷ ಸಂದರ್ಭಗಳಲ್ಲಿ, ವಿಶೇಷ ಹಬ್ಬಗಳಲ್ಲಿ ಮನೆ ದೇವರ ಪೂಜೆಯನ್ನು ಮಾಡಿದಂದು ಅಥವಾ ಕುಲದೇವತೆಯ ಪೂಜೆ ಮಾಡಿದಂದು ಮಾಡಬಹುದು. ಈ ಉಪಾಯವನ್ನು ಮಾಡಿದ ನಂತರ ಅದನ್ನು ಮರೆಯಬಾರದು. ಪ್ರತಿದಿನ ಪೂಜೆಯನ್ನು ಮಾಡಬೇಕು. ನಿಮ್ಮ ಸಂಕಲ್ಪ ಏನೇ ಇರಲಿ ಪೂಜೆಯ ಸಮಯದಲ್ಲಿ ಅದನ್ನು ಹೇಳಿಕೊಳ್ಳಬೇಕು. ತುಳಸಿ ಗಿಡವು ಎಷ್ಟು ಸಮೃದ್ಧಿಯಾಗಿ ಬೆಳೆಯುತ್ತದೆಯೋ ಹಾಗೆ ನಿಮ್ಮ ಸಂಕಲ್ಪವು ಅತಿ ಶೀಘ್ರದಲ್ಲಿ ಈಡೇರುತ್ತದೆ. ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯಾಭ್ಯಾಸಕ್ಕಾಗಿ, ಮನೆಯ ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಯಾವುದೇ ರೀತಿಯ ಸಂಕಲ್ಪಗಳನ್ನು ಸಹ ಮಾಡಿಕೊಳ್ಳಬಹುದು. ವಾಸ್ತು ದೋಷ ನಿವಾರಣೆಗೆ, ಜನರ ಕೆಟ್ಟ ದೃಷ್ಟಿಯನ್ನು ಪರಿಹರಿಸುವುದಕ್ಕೂ ಕೂಡ ಮಾಡಿಕೊಳ್ಳಬಹುದು. ಹೊಸ ಕೆಲಸಗಳನ್ನು ಪ್ರಾರಂಭಿಸುವಾಗ, ಮನೆ ಕಟ್ಟಿಸುವ ಮೊದಲು ಅಥವಾ ಮನೆ ಕಟ್ಟಿಸುವಾಗಲೂ ಸಹ ಈ ಉಪಾಯವನ್ನು ಮಾಡಬಹುದು. ನಿಮ್ಮ ಯಾವುದೇ ಕೋರಿಕೆಗಳನ್ನು ಸಹ ಇದು ಈಡೇರಿಸುತ್ತದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಗೂಡಿಸಿ ಸಕಾರಾತ್ಮಕ ಶಕ್ತಿಯನ್ನು ಜಾಗೃತಿಗೊಳಿಸುತ್ತದೆ. ಯಾವುದೇ ರೀತಿಯ ಹರಕೆಗಳನ್ನು ಮಾಡಿಕೊಂಡು ಅದನ್ನು ಮರೆತಿದ್ದರೆ ಅದರಿಂದಾಗುವ ದುಷ್ಪರಿಣಾಮಗಳನ್ನು ಸಹ ತಡೆಗಟ್ಟಬಹುದು. ಈ ಉಪಾಯವನ್ನು ಮಾಡಿದ ನಂತರ ತುಳಸಿ ಗಿಡವು ಸ್ವಲ್ಪ ಬೆಳೆದ ನಂತರ ಯಾವುದಾದರೂ ಒಂದು ಹುಣ್ಣಿಮೆಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತೆಂಗಿನಕಾಯಿಯ ದೀಪವನ್ನು ಹಚ್ಚಿಡಬೇಕು. ಈ ದೀಪಕ್ಕೆ 108 ಬತ್ತಿಗಳನ್ನು ಹಾಕಬೇಕು. ಶುದ್ಧ ತೆಂಗಿನ ಎಣ್ಣೆ ಅಥವಾ ತುಪ್ಪವನ್ನೇ ಬಳಸಬೇಕು. ದೀಪವನ್ನು ಹಚ್ಚಿದ ನಂತರ ಸಂಕಲ್ಪವನ್ನು ಹೇಳಿಕೊಳ್ಳಬೇಕು. ನಾವು ಯಾವ ದೇವರ ಹರಕೆಯನ್ನು ಮಾಡಿಕೊಂಡಿದ್ದೇವೆ ನಮಗೆ ಮರೆತು ಹೋಗಿದೆ ಅಥವಾ ಯಾವ ರೀತಿಯ ಹರಕೆಯನ್ನು ಮಾಡಿಕೊಂಡಿರುವುದು ಮರೆತು ಹೋಗಿದೆ, ದಯವಿಟ್ಟು ಕ್ಷಮೆ ಇರಲಿ ಎಂದು ಹಚ್ಚಬೇಕು. ಹಚ್ಚಿದ ನಂತರ ಯಾವ ದೇವರಿಗೆ ಯಾವ ರೀತಿಯ ಹರಕೆಯನ್ನು ನಾವು ಮಾಡಿಕೊಂಡಿದ್ದೇವೋ ಅದನ್ನು ಈ ಮೂಲಕ ನಾವು ತೀರಿಸುತ್ತಿದ್ದೇವೆ ಎಂದು ಕೇಳಿಕೊಳ್ಳಬೇಕು. ನೆನಪಿಡಿ, ಕೇವಲ ಹರಕೆಗಳು ಮರೆತು ಹೋಗಿದ್ದರೆ ಅಥವಾ ತೀರಿಸಲು ಸಾಧ್ಯವಾಗದಿದ್ದರೆ ಮಾತ್ರ ಈ ಉಪಾಯವನ್ನು ಮಾಡಿ. ಯಾವ ದೇವರಿಗೆ ಯಾವ ಹರಕೆಯನ್ನು ಮಾಡಿದ್ದೇವೆ ಇದು ನೆನಪಿನಲ್ಲಿರುವವರು ಅಥವಾ ತೀರಿಸಲು ಸಾಧ್ಯವಿರುವವರು ತೀರಿಸಬೇಕು. ಹರಕೆ ಮಾಡಿಕೊಳ್ಳುವ ಸಮಯದಲ್ಲಿ ಶಕ್ತಿ ಇದ್ದು ಆ ನಂತರ ಆ ಶಕ್ತಿ ನಮ್ಮಲ್ಲಿಲ್ಲದಿದ್ದರೆ ಈ ಉಪಾಯವನ್ನು ಮಾಡಬಹುದು. ತುಳಸಿ ಗಿಡದ ಮುಂದೆ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ವಿನಯಪೂರ್ವಕವಾಗಿ ಈ ಪರಿಹಾರವನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ಉತ್ತಮ ಫಲವನ್ನು ನೀಡುವುದು. ಇದು ದೇವರು ಮತ್ತು ದೇವತೆಗಳನ್ನು ಸಂತುಷ್ಟಗೊಳಿಸುವುದು. ಇದರಿಂದ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು. ಅತಿ ಶೀಘ್ರವಾದ ಫಲಕ್ಕಾಗಿ ಯಾವುದೇ ಏಕಾದಶಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಮನೆಯ ಸಮೃದ್ಧಿ ಹಾಗೂ ಏಳಿಗೆಗಾಗಿ 1 ರೂಪಾಯಿ ನಾಣ್ಯದಿಂದ ಯಾವ ರೀತಿ ಉಪಾಯವನ್ನು ಮಾಡಿಕೊಳ್ಳಬಹುದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಉಪಾಯಗಳು ಎಂಥದ್ದೇ ಕಷ್ಟವಿದ್ದರೂ ದೂರ ಮಾಡುತ್ತದೆ. ನಂಬಿಕೆ ಇಟ್ಟು ಪ್ರಯತ್ನಿಸಬೇಕು. ಉತ್ತಮ ಫಲಕ್ಕಾಗಿ 108 ಬಾರಿ ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಪಠಿಸಬೇಕು. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.